ಸೊ ಆ ರೀತಿ ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ, ನಿಮ್ಮ ತಲೆನೋವು ಕಡಿಮೆ ಆಗೋದು ನಾನೇ ಹೇಳ್ಬಿಡ್ತೀನಿ. ಸೊ ಎದ್ದು ಕೂತ್ಕೊಂಡ್ರೆ ಫುಲ್ ತಲೆನೇ ಕೆಳಗಡೆ ಬಿದ್ದೋಗ್ತಾ ಇದೆಯೇನೋ, ಕಣ್ಣು ಕಳ್ಚಿ ಕೆಳಗಡೆ ಬೀಳ್ತಾ ಇದೆಯೇನೋ ಅನ್ನೋ ಅಷ್ಟು ವಿಪರೀತ ತಲೆನೋವು, ನರಗಳೆಲ್ಲ ಹೀಗೆ ಎಳೆದಾಗೆ ತುಂಬ ಅಂದರೆ ನರಕ. ಆ ತಲೆನೋವಿಗಿಂತ ಬೇರೆ ನರಕ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ನನ್ನ ಓನ್ ಮತ್ತು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಒಂದು ಸ್ವಲ್ಪ ದಿನ ತಗೊಂಡ್ಮೇಲೆ ನಿಮಗೆ ಅದು ತಲೆನೋವು ಬರೋದೇ ಇಲ್ಲ. ತಲೆನೋವು ಇದ್ದವ್ರಿಗೆ ಬಲ್ಲವರು, ಓಕೆನಾ, ಯಾವ ರೀತಿ ಇರುತ್ತೆ ಅವ್ರ ಸಿಚುವೇಶನ್ ಅಂತ. ಅದಕ್ಕೋಸ್ಕರ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ತಿದ್ದೀನಿ ತಲೆನೋವು ಹೋದ್ರೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮೋಸ್ಟ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಇದು. ಸೊ ಯಾಕೆ ಈ ಒಂದು ಸಿ ಸೆಕ್ಷನ್ ಆದ ನಂತರ ವಿಪರೀತ ತಲೆನೋವು, ಕಣ್ಣು ಕೂಡ ಬಿಡೋದಕ್ಕಾಗೋದಿಲ್ಲ, ಈವನ್ ಮಗು ಆಗಿರುತ್ತೆ, ಮಗುಗೆ ನಾವು ಬ್ರೆಸ್ಟ್ ಫೀಡ್ ಕೂಡ ಮಾಡೋದಕ್ಕಾಗಿಲ್ಲ. ಅಷ್ಟು ಭೀಕರವಾಗಿ ಅಷ್ಟೊಂದು ತೊಂದರೆ ಕೊಡುವಂಥ ಒಂದು ತಲೆನೋವು ಯಾಕೆ ಬರುತ್ತೆ, ಅದಕ್ಕೆ ಪರಿಹಾರ ಏನು, ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಇದರಲ್ಲಿ ಬಾಣಂತಿಯ ವಿಡಿಯೋಗಳು, ಮಗುವಿನ ಬಗ್ಗೆ, ಬೇಬಿ ಕೇರ್ ಬಗ್ಗೆ, ಆಫ್ಟರ್ ಬೇಬಿ ಬಗ್ಗೆ, ಹಾಗೆ ಮದರ್ ಬಗ್ಗೆ ಎಲ್ಲದರ ಒಂದು ಇನ್ಫಾರ್ಮೇಟಿವ್ ಚಾನಲ್ ಅಂತ ಹೇಳ್ಬೋದು. ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದರಿಂದ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ನಾನು ಇವಾಗಲೇ ಹೇಳಿದಾಗೆ ಒಂದು ಸಿ ಸೆಕ್ಷನ್, ಆಫ್ಟರ್ ಸಿ ಸೆಕ್ಷನ್ ಯಾಕೆ ವಿಪರೀತ ತಲೆನೋವು ಬರುತ್ತೆ, ಒಂದು ಕಣ್ಣು ಬಿಡೋದಕ್ಕೂ ಆಗ್ತಾ ಇರೋದಿಲ್ಲ ನಮಗೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ನನ್ನ ಓನ್ ಮತ್ತು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಜೊತೆಗೆ ನನ್ನ ಸಿಸ್ಟರ್ ಕೂಡ, ಅವಳಿಗೂ ಕೂಡ ಇವಾಗ ಸಿ ಸೆಕ್ಷನ್ ಆಗಿದೆ, ಅವಳಿಗೂ ಕೂಡ ಇವಾಗ ಬೇಬಿ ಆಗಿದೆ, ಸೆಕೆಂಡ್ ಬೇಬಿ. ಸೊ ಅವಳಿಗೂ ಕೂಡ ತುಂಬ ವಿಪರೀತ ತಲೆನೋವು. ಸೊ ನಾನು ನೋಡಿರೋದು, ನಾನು ಅನ್ಭೋಗಿಸಿರೋದನ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಕೊಡ್ತಾ ಇದ್ದೀನಿ. ಹಾಗೆಯೇ ಏನಂತ ಹೇಳಿದ್ರೆ, ಯಾಕೆ ಈ ಒಂದು ಸಿ ಸೆಕ್ಷನ್ ಟೈಮ್ನಲ್ಲಿ, ಆಫ್ಟರ್ ಸಿ ಸೆಕ್ಷನು ತುಂಬ ವಿಪರೀತ ತಲೆನೋವು, ಮಗುಗೆ ಕೂತ್ಕೊಂಡು ಹಾಲು ಕುಡಿಸೋದಕ್ಕೂ ಆಗ್ತಿರೋದಿಲ್ಲ, ಓಡಾಡೋದಕ್ಕಾಗೋದಿಲ್ಲ, ಮಲ್ಕೊಂಡಿದ್ರೆ ತುಂಬ ಮಲ್ಕೊಂಡೇ ಇದ್ದರೆ ಯಾವುದೇ ರೀತಿಯ ತಲೆನೋವು ಕಾಣಿಸೋದಿಲ್ಲ ಅಷ್ಟಾಗಿ. ಸೊ ಎದ್ದು ಕೂತ್ಕೊಂಡ್ರೆ ಫುಲ್ ತಲೆನೇ ಕೆಳಗಡೆ ಬಿದ್ದೋಗ್ತಾ ಇದೆಯೇನೋ, ಕಣ್ಣು ಕಳ್ಚಿ ಕೆಳಗಡೆ ಬೀಳ್ತಾ ಇದೆಯೇನೋ ಅನ್ನೋ ಅಷ್ಟು ವಿಪರೀತ ತಲೆನೋವು, ನರಗಳೆಲ್ಲ ಹೀಗೆ ಎಳೆದಾಗೆ ತುಂಬ ಅಂದರೆ ನರಕ. ಆ ತಲೆನೋವಿಗಿಂತ ಬೇರೆ ನರಕ ಇಲ್ಲ ಅಂತ ಹೇಳ್ಬೋದು. ನಾನು ಕೂಡ ತುಂಬ ಅನುಭವಿಸಿದ್ದೀನಿ. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ಪರಿಹಾರದ ಬಗ್ಗೆ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಆದರೆ ಆದರೂ ಕೂಡ ನಾನು ವಿಡಿಯೋಗಳನ್ನ ಹಾಕ್ತಾಯಿದ್ರು ಕೂಡ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಈ ಒಂದು ತಲೆನೋವಿಂದ. ಎಸ್ಪೆಷಲಿ ಪರ್ಸ್ನಲಿ ನನ್ನ ತಂಗಿಗೂ ಕೂಡ ಇದೇ ರೀತಿ ಆಗಿದೆ. ಸೊ ಅವಳಿಗೂ ನಾನು ಅದನ್ನೇ ಸಜೆಸ್ಟ್ ಮಾಡಿದ್ದೀನಿ. ಸೊ ನಾನು ಏನು ಪರಿಹಾರವನ್ನು, ಏನು ಒಂದು ಸೊಲ್ಯೂಷನ್ ನನಗೆ ಕ್ಲಿಯರ್ ಆಯಿತು, ನಾನು ಏನು ಯೂಟ್ಯೂಬ್ ಚಾನಲ್ ಹೇಳಿದ್ದೀನೋ ಒಂದು ಪರಿಹಾರಗಳನ್ನು, ಅದನ್ನೇ ನನ್ನ ತಂಗಿಗೂ ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ. ಸೊ ಅವಳಿಗೂ ಕೂಡ ಸ್ವಲ್ಪ ಇವಾಗ ರಿಲೀಫ್ ಸಿಗ್ತಾ ಇದೆ. ಸೊ ಅದನ್ನು ಯಾವ ರೀತಿ ತೊಗೊಂಡ್ರೆ ನಾವು ಎಫೆಕ್ಟಿವ್ ಆಗಿರುತ್ತೆ ಆ ಒಂದು ಸೊಲ್ಯೂಷನ್ಗಳನ್ನ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ಯಾಕೆ ಸಿ ಸೆಕ್ಷನ್ ಆದಾಗ ವಿಪರೀತ ತಲೆನೋವು ಬರುತ್ತೆ ಅಂದರೆ, ಹೆಚ್ಚು ನಮಗೆ ಡೋಸ್ ತುಂಬ ಆಗ್ಬಿಟ್ಟಿರುತ್ತೆ. ಎಸ್ಪೆಷಲಿ ಸೆಕೆಂಡ್ ಬೇಬಿ, ಫಸ್ಟ್ ಬೇಬಿಗೆ ತಲೆನೋವು ಇರುತ್ತೆ, ಬಟ್ ತೀರಾ ಎದ್ದೋಳೋದಕ್ಕೆ ಆಗಲ್ಲ ಅನ್ನೋಷ್ಟಿಗೆ ರೇಂಜ್ಗೆ ಹೋಗಿರೋದಿಲ್ಲ. ಈವನ್ ಸೆಕೆಂಡ್ ಬೇಬಿಗೆ ತುಂಬ ಅನಸ್ತೇಷಿಯಾ ಅನ್ನೋದು ಬಾಡಿಗೆ ಅಷ್ಟು ಒಳ್ಳೆಯದೇ ಅಲ್ಲ, ಓಕೆನಾ. ಅದು ತುಂಬ ಡೋಸ್ ಜಾಸ್ತಿ ಆದಾಗ ನಮಗೆ ಫಸ್ಟ್ ಬೇಬಿಯಲ್ಲೂ ಸಿ ಸೆಕ್ಷನ್ನು, ಸೆಕೆಂಡ್ ಬೇಬಿಯಲ್ಲೂ ಸಿ ಸೆಕ್ಷನ್ನು. ಸೊ ಎರಡೂ ಡೋಸು ತುಂಬ ಜಾಸ್ತಿ ಆದಾಗ ವಿಪರೀತಕ್ಕೆ ಹೋಗುತ್ತೆ ಅದು ತಲೆನೋವು. ಅದು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಅಷ್ಟು ಲೆವೆಲಲ್ಲಿ, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ ಆ ಒಂದು ತಲೆನೋವು. ಏನಂದರೆ ಎಷ್ಟೋ ಜನ ಆ ತಲೆನೋವಿಂದ ಡಿಪ್ರೆಷನ್ಗೆ ಮತ್ತು ತುಂಬ ಅವರಿಗೆ
ಮನಸ್ಥಿತಿ ಯಾವ ರೀತಿ ಅನ್ನಿಸ್ತಿರುತ್ತೆ ಅಂದರೆ, ಏನಾದರೂ ಒಂದು ನಾನು ಆ ತಲೆನೋವಿನ ಏನಾದರೂ ಒಂದು ಮಾಡ್ಕೊಂಬಿಡ್ಲ, ನಾನು ಅದನ್ನು ಹೇಳಬಾರ್ದು. ಬಟ್ ಆದರೆ ಆ ರೀತಿ ಅನಿಸೋ ಲೆವೆಲ್ಗೂ ಕೂಡ ಹೋಗುತ್ತೆ. ಏನಾದರೂ ಒಂದು ನಾನು ಮಾಡ್ಕೊಂಬಿಡ್ಲ, ಹ್ಯಾಂಗ್ ಮಾಡ್ಕೊಳ್ಳ, ಈ ರೀತಿ ಯೋಚನೆಗಳು ಮೈಂಡಲ್ಲಿ ಬರ್ತಾ ಹೋಗುತ್ತೆ. ಇರೋದಕ್ಕಾಗೋದಿಲ್ಲ, ನನಗೆ ಸಾಧ್ಯನೇ ಆಗ್ತಾಯಿಲ್ಲ, ಅಂದರೆ ನನಗೆ ಜೀವನೇ ಸಾಕಾಗೋಗ್ಬಿಟ್ಟಿದೆ, ಇಷ್ಟು ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ಬೇಬಿ ಬಂದು ಬೇಕು. ಸೊ ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ಅದು ತಲೆನೋವು, ಆ ಒಂದು ತಲೆನೋವು ಸಿಚುವೇಶನ್ಗಳು. ಸೊ ಒಂದು ಬೇಬಿಗೆ ಏನಾದರೂ ಸೆಕ್ಷನ್ ಆದಾಗ ಅಷ್ಟು ಅವರಿಗೆ ಗೊತ್ತಾಗೋದಿಲ್ಲ. ಸೆಕೆಂಡ್ ಬೇಬಿಗೆ ನಾನು ಹೇಳ್ತಾ ಇರೋದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ. ಸೊ ಏನು ಅನಸ್ತೇಷಿಯಾ ಏನು ಇಂಜೆಕ್ಷನ್ ಕೊಡ್ತಾರಲ್ಲ, ನಮಗೆ ಬಗ್ಸಿ ಈ ರೀತಿ ಬೆಂಡ್ ಮಾಡಿ ಹಿಂದೆಗಡೆ ಇಂಜೆಕ್ಷನ್ನ ಕೊಡ್ತಾರಲ್ಲ ಬೆನ್ನಿಗೆ, ಅದು ತುಂಬ ಡೋಸು ಜಾಸ್ತಿ ಆಗಿ ನಮಗೆ ಆ ಒಂದು ತಲೆನೋವು ಬರುವಂಥದ್ದು, ತಲೆನೋವು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂಥದ್ದು. ಸೊ ಆನಂತರ ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ತುಂಬ ಹೆಚ್ಚಾಗಿ ನೀರನ್ನು ಕುಡಿಬೇಕು, ವಾಟರ್ನ ತುಂಬ ಹೆಚ್ಚಾಗಿ ತಗೋಬೇಕು. ಸೊ ನಮ್ಮ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ನೀರನ್ನು ಕೊಡ್ತಿರ್ಲಿಲ್ಲ, ಅವಾಗೆಲ್ಲ ಬರೀ ನಾರ್ಮಲ್ ಡೆಲಿವರಿಸೇ ಬಿಡಿ, ಓಕೆನಾ, ಹೆಚ್ಚಾಗಿ ನೀರನ್ನು ಕೊಡ್ತಿರ್ಲಿಲ್ಲ. ಬಟ್ ಆದರೆ ನೀವು ಇವಾಗ ಎಕ್ಸ್ಪೆಷಲಿ ಯಾರಿಗೆ ಸಿ ಸೆಕ್ಷನ್ ಆಗಿದೆಯೋ, ಫಸ್ಟು ಸೆಕೆಂಡ್ ಬೇಬಿ ಎಲ್ಲ ಸಿ ಸೆಕ್ಷನ್ ಆಗಿರೋರು ದಯವಿಟ್ಟು ಹೆಚ್ಚಾಗಿ ಹೆಚ್ಚು 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 ನೀರನ್ನು ಕುಡಿಬೇಕು. ಹೆಚ್ಚು ನೀರು ಕುಡಿದಷ್ಟು ನಿಮಗೆ ತಲೆನೋವು ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂತ ನೋಡೋದಾದರೆ, ನಮಗೇನು ಒಂದು ಇಂಜೆಕ್ಷನ್ನ ಕೊಟ್ಟಿರ್ತಾರೋ ಅದು ನಾವು ಮೂತ್ರ ವಿಸರ್ಜನೆ ಮಾಡೋ ಒಂದು ಸಮಯದಲ್ಲಿ ಹೊರ ಹೋಗುತ್ತೆ. ನಾವು ಹೆಚ್ಚು ನೀರನ್ನು ಕುಡಿದಷ್ಟು ನಮಗೆ ಅದು ಹೆಚ್ಚಾಗಿ ಹೊರಗೆ ಹೋದಾಗ ನಮ್ಮ ಒಂದು ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಇದು ಫಸ್ಟು, ಓಕೆನಾ, ಫಸ್ಟು ಟಿಪ್ಪು. ನೆಕ್ಸ್ಟು ಇನ್ನೊಂದು ಏನು ಟಿಪ್ ಅಂತ ಹೇಳಿದರೆ, ಆಲ್ರೆಡಿ ಹೇಳಿರೋ ಅಂಥದ್ದೇ ನಾನು ಸಜೆಸ್ಟ್ ಮಾಡುವಂಥದ್ದು. ಇವಾಗ ಅಂಗಡಿಲೆಲ್ಲ ಸಿಗುತ್ತಲ್ಲ ಸ್ಟೀಮು ಟ್ಯೂಬು, ಅದರ ಬದಲು ನಾನು ಹೇಳ್ತಾ ಇದ್ದೀನಿ 99% ಅಷ್ಟು ನೀಲಗಿರಿ ತೈಲ ಮತ್ತು ವಿಕ್ಸು, ಇದನ್ನು ಯೂಸ್ ಮಾಡಿ. ನಿಮ್ಮ ತಲೆನೋವು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ನಿಜಕ್ಕೂ ಕ್ಲಿಯರ್ ಆಗುತ್ತೆ. ಎಕ್ಸ್ಪೆಷಲಿ ನಾನೇ ನಿಮಗೆ ಒಂದು ಎಕ್ಸಾಂಪಲ್ ಇದ್ದೀನಿ. ನನಗೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ತಲೆನೋವು ಇತ್ತು, ಓಕೆನಾ. ಇವಾಗ ನನಗೆ ನಾರ್ಮಲ್ ಡೇಸಲ್ಲೂ ಕೂಡ ನನಗೆ ತಲೆನೋವು ಬಂದರೆ ನಾನು ಇವಾಗ ಏನು ನಾನು ಅವಾಗ ಮಾಡಿದ್ನೋ ಒಂದು ಸ್ಟೀಮನ್ನು ತೊಗೊಳ್ಳೋ ಅಂಥದ್ದು, ಅದನ್ನೇ ನಾನು ಮಾಡ್ತೀನಿ. ನನಗೆ ಯಾವುದೇ ತಲೆನೋವು ಇದ್ರೂ ಕೂಡ ಒಂದು 10-15 ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಹಾಗೆ ಯಾವಾಗಲೂ ತೊಗೋಬೇಕಾ ಅಂದರೆ ಅದು ಏನು ಯಾವಾಗಲೂ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀವು ಒಂದು ಸ್ವಲ್ಪ ದಿನ ತೊಗೊಂಡ್ಮೇಲೆ ನಿಮಗೆ ಅದು ತಲೆನೋವು ಬರೋದೇ ಇಲ್ಲ. ನಾನು ತುಂಬ ಟೆನ್ಷನ್ ಮಾಡ್ಕೊಂಡಾಗ ಅಥವಾ ಸುಮ್ಮನೆ ತುಂಬ ಟೆನ್ಷನ್ ಮಾಡಿಕೊಂಡು ಹತ್ತಾಗ ಮಾತ್ರ ಒಂದು ಸ್ವಲ್ಪ ತಲೆನೋವು ಬರುತ್ತೆ, ಅಷ್ಟೇ ಬಿಟ್ಟರೆ ನನಗೆ ಇನ್ಯಾವುದೇ ಟೈಮಲ್ಲಿ ನನಗೆ ತಲೆನೋವು ಬರೋದಿಲ್ಲ. ಸೊ ಆ ರೀತಿ ಅದು ನಿಮಗೆ ಲೈಫ್ ಲಾಂಗ್ ನಿಮಗೆ ಒಂದು ಟ್ರೀಟ್ಮೆಂಟನ್ನು ಕೊಡುತ್ತೆ, ನಿಮಗೆ ಮತ್ತೆ ತಲೆನೋವು ಬರ್ದಿರೋ ರೀತಿ ನೋಡ್ಕೊಳ್ಳುತ್ತೆ. ಸೊ ಯಾವ ರೀತಿ ಕೊಟ್ಕೊಳ್ಬೇಕಪ್ಪ, ಇವತ್ತು ನಮಗೆ ಅಂದರೆ ತಲೆನೋವಿದೆ, ನಾನು ಈಗ ಬೆಳಿಗ್ಗೆ ತೊಗೊಂಡೆ ಸ್ಟೀಮ್ನ, ಅಷ್ಟೇ ಮುಗೀತು. ಸೊ ಆ ರೀತಿ ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ, ನಿಮ್ಮ ತಲೆನೋವು ಕಡಿಮೆ ಆಗೋದು ನಾನೇ ಹೇಳ್ಬಿಡ್ತೀನಿ, ಓಕೆನಾ. ಯಾವ ರೀತಿ ತೊಗೋಬೇಕು ಅಂದರೆ, ಬೆಳಿಗ್ಗೆ ಒಂದು ಟೈಮು, ಈವ್ನಿಂಗ್ ಒಂದು ಟೈಮ್, ರಾತ್ರಿ ಮಲಗೋಕ್ಕೂ ಮುಂಚೆ ಮತ್ತು ಬೆಳಿಗ್ಗೆ ನಿಮಗೆ ನಾರ್ಮಲಿ ಯಾವಾಗ ಟೈಮ್ ಆಗುತ್ತೋ ಆವಾಗ, ಬೆಳಿಗ್ಗೆ ಒಂದು ಸರಿ ರಾತ್ರಿ ಒಂದು ಸರಿ ತೊಗೋಬೇಕು. ತೊಗೊಂಡಾಗ ಏನು ಮಾಡಬೇಕು, ಸುಮ್ಮನೆ ತೊಗೊಬಿಡೋದಲ್ಲ. ಈ ಸ್ಟೀಮನ್ನು ತೊಗೊಂಡ್ಮೇಲೆ ಚೆನ್ನಾಗಿ ನೀವು ಬೆವರಿರಬೇಕು, ಆ ರೀತಿ ಸ್ಟೀಮನ್ನು ತೊಗೋಬೇಕು. ಸುಮ್ಮನೆ ಈ ರೀತಿ ಬೆಡ್ಶೀಟ್ ಹಾಕಿ ಮತ್ತೆ ಎತ್ಬಿಡೋದು, ಈ ರೀತಿ ಮಾಡಿದ್ರೆ ನಿಮ್ಮ ತಲೆನೋವು ಕಮ್ಮಿ ಆಗೋದಿಲ್ಲ. ಫುಲ್ಲು ನೀವೆಲ್ಲ ಬೇವು ತಿರುಗಿ ಆ ಒಂದು ಬೇವರು ಹಾಕ್ಕೊಂಬರ್ಬೇಕು, ಆ ರೀತಿ ತೊಗೊಬೇಕು ಸ್ಟೀಮ್ನ. ಸೊ ಆ ರೀತಿ ಬಿಸಿ ಬಿಸಿ ನೀರಲ್ಲಿ ನೀಲಗಿರಿ ತೈಲ ಅಥವಾ ವಿಕ್ಸು ಎರಡೂ ಹಾಕ್ಕೊಳ್ಳಿ. ಬಟ್ ತುಂಬ ನಿಮಗೆ 100% ರಿಸಲ್ಟ್ ಕೊಡೋದು ನೀಲಗಿರಿ ತೈಲ. ಒಂದು ನೀವು ಮೆಡಿಕಲ್ ಶಾಪಲ್ಲಿ ಹೋದರೆ ಎಲ್ಲ ಕಡೆ ಅವೈಲಬಲ್ ಇದೆ, ಸಿಗುತ್ತೆ, ತೊಗೊಳ್ಳಿ, ಓಕೆನಾ. ಸೊ ತೊಗೊಂಡು ನೀಲಗಿರಿ ತೈಲವನ್ನು ನೀರಿಗೆ ಹಾಕಿ ಸ್ಟೀಮನ್ನು ತೊಗೊಳ್ಳಿ, ಹಬೆಯನ್ನು ತೊಗೊಳ್ಳಿ, ಕಿವಿಗೆ, ಈ ಕಡೆ ಕಿವಿಗೆ, ಮುಖಕ್ಕೆ ಎಲ್ಲ ಕಡೆ ಹಬೆಯನ್ನು ತೊಗೊಂಡು ಆ ನಂತರ ನೀವು ಮಲ್ಕೊಬೇಕು. ನೀವು ಸ್ಟೀಮ್ ತೊಗೊಂಡಿದ ತಕ್ಷಣ ಮಲ್ಕೊಬೇಕು, 1/2 hour ಮಲ್ಕೊಬೇಕು, ರೆಸ್ಟ್ ಮಾಡಬೇಕು. ನೈಟು ಅಷ್ಟೇ ಸ್ಟೀಮ್ ತೊಗೊಂಡಾದ್ಮೇಲೆ ಮಲ್ಕೊಂಡ್ರೆ ಇದೇ ರೀತಿ 1 ವಾರ ಮಾಡಿ ಬನ್ನಿ. ಇದೇ ರೀತಿ 1 ವಾರ ಮಾಡಿ, ನಿಮಗೆ ತಲೆನೋವು ಕಡಿಮೆ ಆಗಿಲ್ಲ ಅಂದರೆ ಕೇಳಿ, ನಿಜಕ್ಕೂ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ನೀವು ಎಷ್ಟೋ ಬೇಡದಿರೋ ಡಾಕ್ಟರ್ ಶಾಪ್ಗೆಲ್ಲ ತೋರಿಸಿ ಒಂದು ಇಷ್ಟಿಷ್ಟು ಮಾತ್ರೆಗಳನ್ನ ತೊಗೊಳ್ಳೋ ಬದಲು ಇದನ್ನು ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ,
ಮಾತ್ರೆ ನುಂಗಿ 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 ನಮ್ಮ ಒಂದು ಕಿಡ್ನಿ ನಮ್ಗೆ ವಯಸ್ಸಾಯ್ತಾ ಹೋಯ್ತಾ ಆಯ್ತಾ ಆಯ್ತಾ ಕಿಡ್ನಿ ಫೇಲ್ಯೂರ್ ಆಗೋ ಬದಲು ನೀವು ಯಾವುದೇ ಮಾತ್ರೆಯನ್ನು ನುಂಗೋ ಬದಲು ಇದನ್ನು ತೊಗೊಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ. ಮಗುಗೂ ಸೈಡ್ ಎಫೆಕ್ಟ್ಸ್ ಇಲ್ಲ, ನಿಮಗೂ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಮಾತ್ರೆ ನುಂಗಿ 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 ಮಗುಗೂ ಹಾಲು ಕುಡಿಸೋದ್ರಿಂದ ಮಗುಗೂ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ನಿಮಗೂ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಯಾರಿಗೆ ಗೊತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮಾತ್ರೆಗಳು ಬೇಡ. ಸೊ ಇದಿಷ್ಟು ಸಾಕು, ಮಾಡ್ಕೊಂಡು ನೋಡಿ, ನೀವೇ ರಿಸಲ್ಟ್ನ ಹೇಳ್ತೀರಾ ನನಗೆ ಕಮೆಂಟ್ ಮಾಡಿ. ಆ ರೀತಿ ಇರುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಇದು ರಿಸಲ್ಟ್, ಓಕೆನಾ. ಸೊ ಜೊತೆಗೆ ಇನ್ನೊಂದು ಹೇಳ್ತೀನಿ, ಕಲರ್ ಥೆರಪಿ ಅಂತ ನಿಮ್ಗೆ ಇವಾಗೆಲ್ಲ ಯೂಸ್ ಆಗಿದೆ, ಬರ್ತಾ ಇದೆ ಇವಾಗ. ಬಸವರಾಜ್ ಸರ್ ಅವರು ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು. ಸೊ ನಾನು ಯಾವುದೇ ಕಲರ್ ಥೆರಪಿ ಯೂಸ್ ಮಾಡಿಲ್ಲ. ಸೊ ನಿಮ್ಗೆ ಇದರಲ್ಲೇ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಈವನ್ ನಿಮ್ಗೆ ಸ್ವಲ್ಪ ಹೋಗಿಲ್ಲ ಅಂತ ಹೇಳಿದ್ರೆ ಎಡಗೈ ಕಿರು ಬೆರಳಿಗೆ ಹಿಂಭಾಗದಲ್ಲಿ ಈ ಒಂದು ಉಗುರು ಕೆಳಗಡೆ ಸ್ಕೈ ಬ್ಲೂ ಕಲರ್ ಡಾಟನ್ನು ಇಟ್ಕೊಂಡ್ರೂ ಕೂಡ, ಜೊತೆಗೆ ಒಂದು 3 to 4 hours ಡೈಲಿ 3 to 4 hours ಈ ಒಂದು ಡಾಟನ್ನು ಇಟ್ಕೋಬೇಕು. ಡೈಲಿ 3 to 4 hours ಸ್ಕೈ ಬ್ಲೂನಲ್ಲಿ ಬೆಳಿಗ್ಗೆ ಹೊತ್ತೇನೆ ಒಂದು ಡಾಟನ್ನು ಇಟ್ಕೋಬೇಕು, ಆಮೇಲೆ ಅಳಿಸ್ಬಿಡ್ಬೇಕು, ಓಕೆನಾ. ಸೊ ಈ ರೀತಿ ಆ ಒಂದು ಸ್ಟೀಮ್ ತೊಗೊಳೋದ್ರ ಜೊತೆಗೆ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ತಲೆನೋವು ಕಿತ್ಕೊಂಡು ಓಡೋಗ್ಬಿಡುತ್ತೆ. ಸೊ ನೆಮ್ಮದಿಯಾಗಿ ಆರಾಮ್ಸೆ ಇರ್ಬೋದು ಅಲ್ವಾ. ಸೊ ತಲೆನೋವು ಇದ್ದವ್ರಿಗೆ ಬಲ್ಲವರು, ಓಕೆನಾ, ಯಾವ ರೀತಿ ಇರುತ್ತೆ ಅವ್ರ ಸಿಚುವೇಶನ್ ಅಂತ. ಅದಕ್ಕೋಸ್ಕರ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ತಿದ್ದೀವಿ ತಲೆನೋವು ಹೋದರೆ. ಸೊ ಅಕ್ಕಪಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನಿಸುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಏನು ಅನ್ಕೊಂಬೇಡಿ. ಸೊ ತುಂಬ ಲೇಟ್ ಆಗ್ತಾ ಇದೆ ನಾನು ವೀಡಿಯೋಸ್ಗಳನ್ನ ಹಾಕೋದು. ಸೊ ಇಲ್ಲಿ ದೇವಸ್ಥಾನದೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಹಿಂದೆಗಡೆ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಅದಕ್ಕೆ ನಾನು ಡೈಲಿ ವೀಡಿಯೋಸ್ ಕೂಡ ನಾನು ಹಾಕ್ತಾ ಇಲ್ಲ. ಹಾಗೆ ಫ್ರೆಂಡ್ಸ್, ನನ್ನ ಹೊಸ ಚಾನಲಲ್ಲಿ ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನನಗೆ ಗೊತ್ತು ಎಲ್ರಿಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ ಅಂತ. ಸೊ ಒಂದು ಲೈಕ್ ಕೂಡ ನೀವು ಕೊಡ್ತೀರಾ ಅಂತ ನಾನು ಭಾವಿಸ್ತಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.